ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬಾವಿಕೇರಿ ಅಂತಕ್ಕಂಥ ಗ್ರಾಮ. ಈ ಗ್ರಾಮದ ರಾಘವೇಂದ್ರ ಭಟ್ ಅಂತಕ್ಕಂಥವರು ತಾವು ಸಾಕಿದ ನಾಯಿಗಳನ್ನು ದೇಶ ಸೇವೆಗೆ ಸಲ್ಲಿಸೋದಕ್ಕೆ ಆರ್ಮಿಗೆ ನೀಡಿದ್ದಾರೆ. ತಾವು ಸೈನ್ಯ ಸೇರಬೇಕು ಎಂಬ ಕನಸು ನನಸಾಗದೇ ಇದ್ದಾಗ ತನ್ನ ಶ್ವಾನಗಳಾದರೂ ಸೈನ್ಯ ಸೇರಬೇಕು ಅಂತ ಮೊದಲ ಬಾರಿಗೆ ತಾನು ಸಾಕಿದ ಲೀಸಾ ಮತ್ತು ಟೈನಿ ಎಂಬ 2 ಶ್ವಾನಗಳ ಸಂಪೂರ್ಣ ಸಂತತಿಯನ್ನು ದೇಶ ಮತ್ತು ರಾಜ್ಯ ಸೇವೆಗೆ ಮುಡಿಪಾಗಿರಿಸಿದ್ದಾರೆ. ಇದರ ಫಲವಾಗಿ ಮೊದಲ ಬಾರಿಗೆ ಹುಟ್ಟಿದ ಟೈನಿ ಶ್ವಾನದ 8, ಲೀಸಾ ಶ್ವಾನದ 9 ಮರಿಗಳನ್ನು ಅವರು ಆರ್ಮಿಗೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 6 ವರ್ಷಗಳಲ್ಲಿ ಹುಟ್ಟಿದ 15 ಮರಿಗಳನ್ನು ರಾಜ್ಯದ ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದಾರೆ. ಅಸ್ಸಾಂ ರೈಫಲ್ಸ್ ತುಕಡಿಯಲ್ಲಿ ಇವರು ನೀಡಿದಂತಹ 16 ಶ್ವಾನಗಳು ದೇಶ ಸೇವೆ ಮಾಡ್ತಾ ಇದ್ದು ಬಾಂಬ್ ಪತ್ತೆ ಕಾರ್ಯ, ಮಾದಕ ವಸ್ತುಗಳ ಪತ್ತೆ ಕಾರ್ಯದಲ್ಲಿ ಇವು ಪ್ರಮುಖ ಪಾತ್ರ ವಹಿಸ್ತಾ ಇವೆ. ಇದೀಗ ಲೀಸಾ ಶ್ವಾನ 3 ಮರಿಗಳನ್ನು ಹಾಕಿದ್ದು ಪಹಲ್ಗಾಮ್ ದಾಳಿಯ ನಂತರ ತಮ್ಮ ಮರಿಗಳನ್ನು CRPFಗೆ ನೀಡಬೇಕು ಎಂಬ ಹಂಬಲದಲ್ಲಿ ರಾಘವೇಂದ್ರ ಭಟ್ ಅವರು CRPFನ ಅಧಿಕಾರಿಗಳನ್ನು ಸಂಪರ್ಕಿಸಿದರು. ಉತ್ತಮ ಶ್ವಾನದ ಹುಡುಕಾಟದಲ್ಲಿದ್ದಂತಹ CRPF ಅಧಿಕಾರಿಗಳು ತಕ್ಷಣ ಇವರ ಮನೆಗೆ ಆಗಮಿಸಿ ಮರಿಗಳನ್ನು ತಪಾಸಣೆ ಮಾಡಿದಾಗ ಉತ್ತಮ ಆರೋಗ್ಯ, ಚುರುಕುತನದಿಂದ ಕೂಡಿದ ಬಲಶಾಲಿಯಾದ ಬೆಲ್ಜಿಯಂ ಮೆಲೋನಾಯ್ಸ್ನ 2 ಮರಿಗಳು ಆಯ್ಕೆಯಾಗಿದ್ದು ಉಚಿತ ಸೇವೆಗಾಗಿ ಈ ಮರಿಗಳನ್ನು CRPF ಅಧಿಕಾರಿಗಳಿಗೆ ಅವರು ಹಸ್ತಾಂತರ ಮಾಡಿದ್ದಾರೆ. ಈಗ